ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿವೈವಿ ವಿರುದ್ಧ ಯತ್ನಾಳ್ ಬಂಡಾಯ ಕೋರ್ ಕಮಿಟಿ ಸಭೆಯಲ್ಲಿ ಮುಗಿದು ಹೋಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ವಿಜೇಂದ್ರ ಪರ ಬ್ಯಾಟಿಂಗ್ ನಡೆದಿದ್ದು ಯತ್ನಾಳ್ ಬೇಡಿಕೆ ತಳ್ಳಿ ಹಾಕಿದಂತಾಗಿದೆ. So ball is already in the high command court. ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಯಾರು ಏನು ಬೇಕಾದ ಹೇಳಲಕ್ಕ, ನಾನು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲ. ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವರಿಗೆ ನಮಗೆ ಲಾಭ ಆಗುವುದಿಲ್ಲ. ಎಲ್ಲವೂ ಸುಸೂತ್ರವಾಗಿ ಬಗೆಹರಿಯುತ್ತೆ. ಕೋರ್ ಕಮಿಟಿ ಸಭೆ ಬಳಿಕ ಎಲ್ಲವೂ ಸರಿ ಹೋಗುತ್ತೆ. ಇದು ಯತ್ನಾಳ್ ಬಣದ ಬಂಡಾಯದ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಡ್ತಿದ್ದ ವಿಶ್ವಾಸದ ಮಾತುಗಳು. ಇದೀಗ ಬಿಜೆಪಿ ರಾಜ್ಯ ಉಸ್ತುವಾರಿ ಕೂಡ ಬಿವೈ ವಿಜಯೇಂದ್ರ ಪರವೇ ಮಾತನಾಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಲ ಸಿಕ್ಕಂತಾಗಿದೆ. ಕೋರ್ ಕಮಿಟಿ ಸಭೆ ಬಳಿಕ ಬಿಜೆಪಿ ರಾಜ್ಯ ಉಸ್ತುವಾರಿ ಹೇಳಿದ ಮಾತು ಯತ್ನಾಳ್ ಬಣದ ಪ್ರಮುಖ ಬೇಡಿಕೆಯನ್ನೇ ಸಾರಾಸಗಟಾಗಿ ತಳ್ಳಿ ಹಾಕದಂತಿದೆ. ಕೋರ್ ಕಮಿಟಿ ಸಭೆಯಲ್ಲಿ ವಿಜಯೇಂದ್ರ ಪರ ಬ್ಯಾಟಿಂಗ್. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಸುವಂತೆ ಪಟ್ಟು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಬಿಗಿಪಟ್ಟು ಹಿಡಿದು ಕೂತಿರೋ ಯತ್ನಾಳ್ ಟೀಮ್ ಹೈಕಮಾಂಡ್ ನಾಯಕರ ಮುಂದೆಯೂ ಇದೇ ಬೇಡಿಕೆ ಇಟ್ಟಿದೆ ಎನ್ನಲಾಗಿದೆ. ಇದೇ ವಿಚಾರ ನಿನ್ನೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲೂ ಚರ್ಚೆಯಾಗಿದೆ. ಸಭೆಗೂ ಮುನ್ನ ರಾಧಾ ಮೋಹನ್ ದಾಸ್ ಭೇಟಿಯಾದ ವಿಜಯೇಂದ್ರ ಬಣ ಶಕ್ತಿ ಪ್ರದರ್ಶನ ಮಾಡಿದೆ. ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತೆ ಮನವಿ ಮಾಡಿದೆ. ವಿಜಯೇಂದ್ರ ಅವರ ವಯಸ್ಸು ಮುಖ್ಯ, ಅನುಭವ ಮುಖ್ಯ, ಸಾಮರ್ಥ್ಯ ಇದೆ. ಪಕ್ಷವನ್ನು ಕಟ್ತಾರೆ, ರಾಜ್ಯದಲ್ಲಿ ಗೊಂದಲ ಮೂಡಿಸ್ತಾರೆ. ಅವರ ಹೆಸರಲ್ಲಿ ಇಚ್ಛೆ ಪಡಲ್ಲ, ಗೊಂದಲ ಮೂಡಿಸಿದರೆ ಅವರಿರೋದು 5-6 ಜನ. ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಇಲ್ಲ. ಯತ್ನಾಳ್ ಬಣಕ್ಕೆ ರಾಧಾ ಮೋಹನ್ ದಾಸ್ ಖಡಕ್ ಸಂದೇಶ. ವಿಜಯೇಂದ್ರ ಬಣದ ಮನವಿ ಕೇಳಿದ ನಂತರ ಕೋರ್ ಕಮಿಟಿ ಸಭೆ ನಡೆಸಿದ ರಾಧಾ ಮೋಹನ್ ದಾಸ್ ಸುದೀರ್ಘವಾಗಿ ಚರ್ಚಿಸಿದ್ರು. ಪಕ್ಷ ವಿರೋಧಿ ಚಟುವಟಿಕೆ, ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಗ್ಗೆಯೂ ಮಾತುಕತೆ ನಡೆದಿದೆ. ಎಲ್ಲರ ಮನವಿ ಕೇಳಿದ ರಾಧಾ ಮೋಹನ್ ದಾಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಯತ್ನಾಳ್ ಬಣಕ್ಕೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. जो कि पार्टी की लीडरशिप को बदल सके, पार्टी के लीडर मांग करने पे नहीं बदले जाते. संगठनात्मक गतिविधियों पर, संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है. आज विजेंद्र उचित है, इसलिए विजेंद्र हमारे प्रदेश अध्यक्ष है. ಯತ್ನಾಳ್ ಉತ್ತರ ಕೊಟ್ಟ ಮೇಲೆ ಕ್ರಮ ಎಂದ ದಾಸ್. ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮದ ಬಗ್ಗೆಯೂ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆದಿದೆ. ಈ ಬಗ್ಗೆ ಮಾತನಾಡಿರೋ ರಾಧಾ ಮೋಹನ್ ದಾಸ್, ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಇನ್ನೂ ಉತ್ತರಿಸಿಲ್ಲ, ಉತ್ತರಿಸಿದ ಬಳಿಕ ಮುಂದೆ ಚರ್ಚಿಸ್ತೀವಿ ಅಂದಿದ್ದಾರೆ. एक शोकाज नोटिस यत्नाल जी को दी गई है. हम उस शोकाज नोटिस पे यत्नाल जी के जवाब का इंतजार करेंगे. हमने एक शोकाज नोटिस दी है, शोकाज नोटिस का अभी जवाब नहीं आया है. जवाब आने के बाद पार्टी तय करेगी क्या करना है. ಹೈಕಮಾಂಡ್ಗೆ ನಾನು ಏನ್ ಹೇಳಬೇಕೋ ಹೇಳಿದ್ದೀನಿ ಎಂದ ಯತ್ನಾಳ್. ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ ಎಂದ ಬಿವೈ ವಿಜಯೇಂದ್ರ. ಕೋರ್ ಕಮಿಟಿ ಸಭೆ ನಿರ್ಧಾರಗಳಿಗೆ ಟಕ್ಕರ್ ಕೊಟ್ಟಿರೋ ಯತ್ನಾಳ್ ಹೈಕಮಾಂಡ್ಗೆ ನಾನು ಏನ್ ಹೇಳಬೇಕೋ ಹೇಳಿದ್ದೀನಿ ಅಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಯತ್ನಾಳ್ ನಡೆ ಪಕ್ಷಕ್ಕೂ ಒಳ್ಳೆಯದಲ್ಲ, ಬಾಲ್ ಹೈಕಮಾಂಡ್ ಅಂಗಳದಲ್ಲಿದೆ ಅಂದ್ರು. ಯಾರು ಏನು ಬೇಕಾದ ಹೇಳಲಕ್ಕ, ನಾನು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲ. ನಾ ಕೇಂದ್ರದ ಹೈಕಮಾಂಡ್ ಬೆಟ್ಟದಾಗ ಎಲ್ಲರೂ ನಾನು ಮಾತಾಡಿದ್ದೀನಿ. ಹೊಳ್ಳಿ ಮೆಳ್ಳಿ ಅದನ್ನು ಮಾತಾಡಲಿಕ್ಕೆ ನಾನು ತಯಾರಿಲ್ಲ. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಹೋಗಿ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದಿದ್ದಾರೆ. ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ ಕೋರ್ಟ್. ಅವ್ರು ನಿರ್ಧಾರವನ್ನು ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆ. ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ. ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಯತ್ನಾಳ್ ಏನೇ ಹೇಳಿದ್ರು ಕೋರ್ ಕಮಿಟಿ ಸಭೆಯಲ್ಲಿ ವಿಜಯೇಂದ್ರ ಪರವಾಗಿಯೇ ಎಲ್ಲರೂ ಬ್ಯಾಟ್ ಬೀಸಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಇಲ್ಲ ಅಂತ ರಾಧಾ ಮೋಹನ್ ದಾಸ್ ಸಂದೇಶ ರವಾನೆ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಯತ್ನಾಳ್ ಟೀಮ್ ಈಗ ಹೇಗೆ ಸ್ವೀಕರಿಸುತ್ತೆ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.